ನಮ್ಮಮ್ಮ ಸೀತಾಮಾತೆಗೆ ನಾವೀರ್ವರು ಹಿರಿಯವರಾಗಿರುವಂತಹ ನಾನೇ ಲವ, ಹಿರಿಯವರಾಗಿರುವಂತಹ ನನ್ನಣ್ಣ ಕುಶ ಸಮಿತಿಗಳನ್ನು ತರುವುದಕ್ಕೆ ಬೇಕಾಗಿ ವನಾಂತರದೆಡೆಗೆ ಹೋಗಿದ್ದಾರೆ. ನಿನ್ನ ಅಮ್ಮನಿಗೆ 2 ಮಕ್ಕಳು, ಲವ್ ಕುಶ್, ಲವ್ ಕುಶ್. ನಿನಗೆ ನಷ್ಟ ಅವಸರ. ಲವ ಮತ್ತೊಬ್ಬ ಕುಶ ಅಲ್ವಾ? ಗುರುಗಳು ಇಲ್ಲದಂತಹ ಈ ಸಂದರ್ಭದಲ್ಲಿ ನಮಗೊಂದು ಕರ್ತವ್ಯವನ್ನು ವಹಿಸಿಕೊಟ್ಟಿದ್ದಾರೆ. ಏನು ಹೇಳು? ಕರ್ತವ್ಯಂ ದೈವಮಾಯನಿಕಂ. ಎಂತದು? ಹೌದು, ಯಾವುದು ಕರ್ತವ್ಯ? ಹೂದಾಡದಡಿಗೆ ಹೋಗು, ಎಲ್ಲಿ ಏನೇನಾಗಿದೆ ಅದನ್ನೆಲ್ಲ ಪರೀಕ್ಷೆ ಮಾಡಬೇಕು ಎನ್ನುವ ಹಾಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಿರುವಾಗ ಗುರುಗಳ ಮಾತನ್ನು ಮೀರುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಮೀರಬಾರ್ದು. ನಾನು ಹೊರಟು ನಿಂತಿದ್ದೇನೆ. ಅದರಲ್ಲಿ ದೋಷೆ ಬರ್ತದೆ. ಎಂತದು? ಗುರುಗಳ ಮಾತು ಮೀರಿದ್ರೆ ದೋಷೆ ಬರ್ತದೆ. ಬೇರೇನು ಬರುವುದಿಲ್ವಾ? ಬೇರೆ ದೋಷ ಬರ್ತದೆ. ನೀರುಳ್ಳಿ ಬಗೆ ಬಂದಿದೆ. ನೋಡ್ರಿ, ನಿನಗೆ ಇಲ್ಲದೆ ಇದ್ರೆ ಬಂದ ಕಾಲಕ್ಕೆ ಮತ್ತೊಮ್ಮೆ ಶಿಕ್ಷೆ ಕೊಡುವುದಕ್ಕೂ ಸಾಧ್ಯ. ಅದಾಗಬಾರದು. ಆದ್ರಿಂದ ನಾನು ಹೊರಟವನಿದ್ದೇನೆ. ಬರ್ತೀರಾ? ಇಲ್ಲಿ ಬಾ. ನಾವೆಲ್ಲವರು ಹೂತಾಡದೆಡೆಗೆ ಬಂದಿದ್ದೇವೆ. ಹೌದು, ಆದ್ರೆ ಯಾವತ್ತೂ ನೋಡುವಾಗ ಇವತ್ತು ಕಾಣುತ್ತಾ ಇಲ್ವಲ್ಲ. ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿದೆ. ಸುವಾಸನೆ ಬರುವುದಿಲ್ಲ. ಎಂತದು? ಸುವಾಸನೆ ಒಟ್ಟಿಗೆ ಹೇಳಬೇಡ, ಅರ್ಥ ಬೇರೆ ಆಗ್ತದೆ ಅದಕ್ಕೆ. ಅಲ್ಲ, ಯಾವಾಗಲೂ ನಾವು ಬರುವಾಗ ಅದು ಎಷ್ಟು ಗಮಗಮಿಸ್ತಾ ಇತ್ತು ಅಲ್ವಾ? ಇವತ್ತಿಲ್ಲ. ಇವತ್ತು ಯಾವುದೂ ಇಲ್ಲ. ಅಲ್ಲಿ ನೋಡುತ್ತೆ, ಮಲ್ಲಿಗೆ ಬಳ್ಳಿಯು ಮುರಿದು ಬಿದ್ದಿದೆ. ಹುಬ್ಬಳ್ಳಿ ಗಾಡಿ ಹೋಗಿದೆ. ಎಂತದು? ಹುಬ್ಬಳ್ಳಿ ಗಾಡಿ ಹೋಗಿದೆ. ಹುಬ್ಬಳ್ಳಿ ಗಾಡಿಯಲ್ಲಿ ಹೂಬಳ್ಳಿ ಮುರಿದು ಬಿದ್ದಿದೆ. ಗಾಡಿ ಹೋಗಿದೆ. ಕೊಳವನ್ನು ನೋಡಿ ಏನಾಗಿದೆ? ಕಳಕ್ಕಿ ಹಾಕಿದ್ದಾರೆ. ಕಳಕ್ಕಿ ಕೆಟ್ಟು ಹೋಗಿದೆ. ಹಾಗಿದ್ರೆ ಹೀಗೆಲ್ಲ ಆಗಬೇಕು ಅಂತಾದ್ರೆ ಇಲ್ವಾ? ಅದ್ಯಾವುದೋ ಒಂದು ಪ್ರಾಣಿಯ ಹೆಜ್ಜೆ ಕಾಣ್ತಾ ಉಂಟು. ಅದನ್ನೇ ಆಧರಿಸಿ ಮುಂದೆ ಹೋಗು. ನಾವೆಲ್ಲರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದೇವೆ. ಮತ್ತೆ ನಾನು ಎಷ್ಟು ನೀರು ಗೊಬ್ಬರ ಹಾಕಿದ್ದೇನೆ ಅಂತ ನನಗೆ ಗೊತ್ತು. ಬೆಳಿಗ್ಗೆ ಎದ್ದು ಬರುವಾಗ ಇಲ್ಲೇ ಗೊಬ್ಬರ ಹಾಕುದು. ಅದಕ್ಕೆ ಹೀಗಾಯ್ತು ಈ ಉಪವಾಸ. ಇಲ್ಲದಿದ್ರೆ ಸ್ವಲ್ಪ ಆದ್ರೂ ಉತ್ತರ ಆಗುತ್ತಾ ಇತ್ತು. ಅಲ್ಲ ಮತ್ತೆ ಎಂತಾದ ನಿನ್ನ ಮಾತಿನ ಅರ್ಥ? ಆಶ್ರಮದಿಂದ ಹೊತ್ತುಕೊಂಡು ಬಂದು ಬೆಳಿಗ್ಗೆ ಈ ಹೂತೋಟಕ್ಕೆ ನಾನು ಗೊಬ್ಬರವನ್ನು ಹಾಕಿದ್ದೇನೆ. ಅಷ್ಟು ಕಷ್ಟಪಟ್ಟಿದ್ದೀನಿ. ಮತ್ತೆ ನಿನ್ನದಾಗಿರುವಂತಹ ಶ್ರಮ ಬಹಳಷ್ಟು ಉಂಟು. ಮತ್ತೆ ನನ್ನ ದೇಹದ ಶ್ರಮಜಲವನ್ನು ಕುರಿಸಿ ಬೆಳೆದು ನಿಂತಿರುವಂತಹ ಸುಮಲತೆಗಳೆಲ್ಲ ಈ ರೀತಿಯಾಗಿ ಕಿತ್ತು ಕೆದರಿ ಧೂಳಿಪಟವಾಗಬೇಕು ಅಂತಾದ್ರೆ ಕಾರಣ ಏನು ಎನ್ನುವ ಹಾಗೆ ನೋಡಿದ್ರೆ, ಓಹೋ, ದೂರದಲ್ಲಿ ಕಾಣುತ್ತಾ ಇರುವಂತಹ ಕುದುರೆ. ಏ ಮಿತ್ರ, ನೋಡಿದ್ಯಾ? ಹಯವೆಂಬ ಕುದುರೆ. ಮತ್ತೆ ಹಯ ಅಂದ್ರೆ ಎಂತ? ಕುದುರೆ ಯಾವುದಾದ್ರೂ ಒಂದು ಹೇಳು. ಅದಲ್ಲೂ ನಾನು ಯೋಚನೆ ಮಾಡುದು. ಏನ? ಈ ಕುದುರೆಯನ್ನು ನೋಡುವಾಗ ನನಗಂತೂ ಒಂದು ವಿಚಾರ ಅರ್ಥ ಆಗಿದೆ. ನಿನಗೇನಾದ್ರೂ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಎಂತದು? ಎತ್ತಡ ತರಂಗ ಇದು. ತರಂಗಲ್ಲ, ಮತ್ತೊಂದು ತುರಂಗವಿದು. ತುರಂಗ ಇದು. ಈ ಕಾಡಿಗೆ ಯಾಕೆ ಬಂದಿದೆ? ಯಾಕೆ ಬಂದಿತ್ತು? ನನಗೆ ಗೊತ್ತಾಯ್ತು. ಏನು?
ಇದು ಕಾಡಿನ ಕುದುರೆ ಅಲ್ಲ, ನಾಡಿನ ಕುದುರೆ. ಕಾಡಿನ ಕುದುರೆ ಆದ್ರೆ ಹಾಗಿರ್ತದ? ಹೇಗಿರ್ತದೆ? ಹಾಗಿರ್ತದ. ಹಾಗೆ ಅಂದ್ರೆ ಅದರ ರೀತಿಯಲ್ಲಿ ಇರ್ತದ. ಎಂತದು? ಅದರಲ್ಲಿ ಆಭರಣ ಎಷ್ಟುಂಟು ಅಲ್ವಾ? ಅದು ಕಾಡಿನ ಕುದುರೆ. ಚಿನ್ನಾಭರಣಗಳಿಂದ ಶೃಂಗಾರ ಮಾಡಿದ್ದಾರೆ. ಮತ್ತೆ ಅದು ಹಾಗಿದ್ರೆ ಇದ್ಯಾವುದು? ನಾಡಿನ ಕುದುರೆ. ನಾಡಿನ ಕುದುರೆ. ಇಲ್ಲಿ ಬಾ. ಅದೇನು ಅದರ ಹಣೆಯಲ್ಲಿ ಪಳ 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 ಹೊಳಿತಾ ಉಂಟು. ಹೌದು ಮಾರ್ರೆ, ಎಂತದ್ ಮಾರ್ರೆ ಅಲ್ವಾ? ಹಾಗಿದ್ರೆ ಇಲ್ಲಿ ಚರ್ಚೆ ಮಾಡುವುದಲ್ಲ. ಚರ್ಚಿಗೆ ಹೋಗುದು ಬೇಡ ನಾವು. ಚರ್ಚಿಗೆ ಅಲ್ವ, ಚರ್ಚೆ ಮಾಡುವುದಲ್ಲ ಬೇಡ. ಅದು ಏನು ಅಂತ ತಿಳಿಬೇಕು ಅಂತ ಆದ್ರೆ ಅದರ ಹತ್ತಿರ ಹೋಗ್ಬೇಕು. ಈಗ ಬಾ.